ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯದ ನಿಕ್ಷೇಪವನ್ನು ಸಂಗ್ರಹಿಸಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಬನ ಗ್ರಂಥ 37ನೇ ಅಧ್ಯಾಯ, ದ ಬುಕ್ ಆಫ್ ಜೋಬ್ ಚಾಪ್ಟರ್ 37. ಒಂದು ಚಿಕ್ಕ ಹಿನ್ನೆಲೆ ನಾವು ನೋಡಿಕೊಳ್ಬೇಕು. ಅದೇನಂತ ಹೇಳಿದರೆ, ಯೋಬ 1ನೇ ಮತ್ತು 2ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರು ಮತ್ತು ಸೈತಾನನ ನಡುವೆ ಒಂದು ಸಂಭಾಷಣೆ ಆಗ್ತಾ ಇದೆ. ಯಾರ ಬಗ್ಗೆ ಅಂದರೆ ಯೋಬನ ಬಗ್ಗೆ. ಯೋಬನು ಭೂಮಿಯಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ ಎಂಬುದಾಗಿ ದೇವರು 2 ಬಾರಿ ಸೈತಾನನ ಮುಂದೆ ತನ್ನ ದಾಸನ ವಿಷಯದಲ್ಲಿ ಹೇಳಿಕೊಳ್ಳುವಾಗ ಸೈತಾನನು ಯೋಬನಿಗೆ ಕಷ್ಟಗಳನ್ನು, ಸಂಕಟಗಳನ್ನು, ಹಿಂಸೆಗಳನ್ನು, ಕುಟುಂಬದಲ್ಲಿ ಮರಣವನ್ನು, ಆಸ್ತಿಯಲ್ಲಿ ನಾಶವನ್ನು, ಆರೋಗ್ಯ ಕೆಟ್ಟು ಹೋಗುವಿಕೆಯನ್ನು ಇವೆಲ್ಲ ಕೊಟ್ಟು ಕಡೆಗೆ ಸಹಕಾರ ಮಾಡಿದಂಥ ಹೆಂಡತಿ ಕೂಡ ಬಂದು ಪ್ರಾಣ ಬಿಡು ಎಂಬುದಾಗಿ ಹೇಳಿದಾಗಿಯೂ ಕೂಡ ಯೋಬನು ತನ್ನ ಮಾತಿನಿಂದ ದೇವರ ಮೇಲೆ ತಪ್ಪು ಹೊರಿಸದೆ ಇರುವವನಾಗಿದ್ದಾನೆ. ಮತ್ತು 3ನೇ ಅಧ್ಯಾಯದಲ್ಲಿ ಯೋಬನು ಕೂತ್ಕೊಂಡು ತನ್ನ ವಿಷಯದಲ್ಲಿ 47 ವಿಷಯಗಳನ್ನು ಹೇಳಿಕೊಳ್ಳುವವನಾಗಿದ್ದಾನೆ. ನಾನು ಹುಟ್ಟಬಾರ್ದಾಗಿತ್ತು ಎಂಬುದಾಗಿ ಉದಾಹರಣೆಗೆ ತನ್ನ ದಿನವನ್ನು ಶಪಿಸಿಕೊಳ್ಳುವವನಾಗಿದ್ದಾನೆ. ಮತ್ತು ಅದನ್ನೆಲ್ಲ ಮಾಡುವಾಗ ಅದನ್ನು ಯಥಾರ್ಥವಾಗಿ ಮಾಡಿದನಂತ ನೋಡ್ತೀವಿ. ಯೋಬನ 3 ಸ್ನೇಹಿತರು ಅವನಿಗೆ ಸಂತಾಪ ಮಾಡಬೇಕಂತ, ಸಂತೈಸುವಿಕೆ ನೀಡಬೇಕೆಂಬುದಾಗಿ ಬಂದಿರ್ತಾರೆ ದೂರ ದೇಶದಿಂದ. ಯೋಬನ ಪರಿಸ್ಥಿತಿಯನ್ನು ನೋಡಿ ಆಳುತ್ತಾ 7 ದಿವಸಗಳು ಅವನ ಜೊತೆಯಲ್ಲಿ ತಮ್ಮ ಶೋಕವನ್ನು ವ್ಯಕ್ತಪಡಿಸಿ ಅದಾದ ನಂತರ ಒಬ್ಬರಾದ ಮೇಲೆ ಒಬ್ಬರು 3 ಸ್ನೇಹಿತರು ಮಾತನಾಡ್ತಾರೆ. ಮೊದಲನೆಯವನು ಎಲಿಫಾಜನು ಅಂತ ಹೇಳಿದರೆ ಶುದ್ಧತ್ವದ ದೇವರು ಎಂಬ ಹೆಸರಿನ ಅರ್ಥವನ್ನು ಒಳಗೊಂಡವನು, ಅಥವಾ ಚೊಕ್ಕ ಬಂಗಾರದಂಥ ದೇವರು ಎಂಬ ಹೆಸರನ್ನು ಹೊಂದಿದವನು ಎಲಿಫಾಜನು. 2ನೇ ಸ್ನೇಹಿತನು ಬಂದು ಬಿಲ್ದದನು, ಯಜಮಾನನ ಪ್ರೀತಿಸುವಂಥವನು, ಯಜಮಾನನ ಪ್ರೀತಿಗೆ ಪಾತ್ರನಾದಂಥವನೆಂಬ ಹೆಸರು. ಮತ್ತು 3ನೇವನು ಚೋಫರ್ ಅಂತ ಹೇಳಿದರೆ ನಡೆಸುವವನು, ತಿರುಗಿಸುವವನು. ಸಂಭಾಷಣೆಯನ್ನು ಕೆಲವು ಸಾರಿ ಅವನು ತಿರುಗಿಸ್ಬಿಡ್ತಾನೆ ರೀ. ಮತ್ತು ಜಿಗಿಯುವನು, ಸಂಭಾಷಣೆಯಲ್ಲಿ ಕೆಲವು ಸಾರಿ ಜಿಗಿದು ಬಿಡ್ತಾನೆ. ಮತ್ತು ಈ 3 ಸ್ನೇಹಿತರು ಮೂವರು ಮಾತಾಡ್ತಾರೆ. ಎಲಿಫಾಜನು 3 ಸಾರಿ ಮಾತಾಡ್ತಾನೆ, ಯೋಬನು ಅವನಿಗೆ 3 ಸಾರಿ ಉತ್ತರ ಕೊಡ್ತಾನೆ. ಬಿಲ್ದದನು 3 ಸಾರಿ ಮಾತಾಡ್ತಾನೆ, ಯೋಬನು ಕೂಡ 3 ಸಾರಿ ಅವನಿಗೆ ಉತ್ತರ ಕೊಡ್ತಾನೆ. ಚೋಫರ್ನು 2 ಸಾರಿ ಮಾತಾಡ್ತಾನೆ, ಯೋಬನು ಅವನ ಹತ್ರ 2 ಸಾರಿ ಮಾತಾಡ್ತಾನೆ. ಅದಾದ ನಂತರ ಎಲಿಹು 31ನೇ ಅಧ್ಯಾಯದಲ್ಲಿ ಯೋಬನು ಇನ್ನೇನು ತಾನು ಮಾತನಾಡಿದ್ದನ್ನೆಲ್ಲ ಮುಗಿಸ್ತಾನೆ. ಹತ್ರ 20 ಅಧ್ಯಾಯಗಳು ಮಾತಾಡಿರ್ತಾನೆ ಯೋಬನು. ಅದನ್ನೆಲ್ಲ ಮುಗಿಸಿದ ಕೂಡಲೇ ಏನಾಗ್ತದೆ ಅಂತೇಳಿ ನೋಡುವಾಗ 4ನೇ ವ್ಯಕ್ತಿ, 4ನೇ ಸ್ನೇಹಿತನೊಬ್ಬರು ಬಂದಿರ್ತಾನೆ. ಅವನ ಹೆಸರು ಎಲಿಹು. ಅವನು ಪಿಕಪ್ ಮಾಡ್ತಾನೆ, ಅವನು ಮಾತಾಡ್ತಾನೆ. ಅವನು 6 ಅಧ್ಯಾಯಗಳಲ್ಲಿ ಮಾತಾಡ್ತಾನೆ ರೀ. 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಮಾತಾಡ್ತಾನೆ. ಮಾತಾಡುವಾಗೆಲ್ಲ ಅವನ ಒಂದು ಉದ್ದೇಶ, ಯೋಬನು ಮಾತಾಡಿದ್ದು ಎಲ್ಲ ಸರಿಯಲ್ಲ ಅಂತ ಹೇಳುವಂಥದ್ದು. ಅದೇ ಸಂದರ್ಭದಲ್ಲಿ ಯೋಬನು ಮಾತಾಡುವಾಗ ಯೋಬನನ್ನು ನೀತಿವಂತನಂತ ತೋರಿಸ್ಬೇಕಂತ ಇಷ್ಟಪಡ್ತಾನೆ ಈ ಎಲಿಹು. ಅದೇ ಸಂದರ್ಭದಲ್ಲಿ ದೇವರನ್ನು ಉನ್ನತಪಡಿಸ್ತಾನೆ, ದೇವರನ್ನು ಮಹಿಮೆ ಪಡಿಸ್ತಾನೆ, ದೇವರನ್ನು ಹೊಗಳ್ತಾನೆ ಅಂತ ಕೂಡ ಹೇಳ್ಬೋದು. ಆ ರೀತಿಯಾಗಿರುವಾಗ ಈಗ ಎಲಿಹು ಕೊನೆಯ ಅಧ್ಯಾಯಕ್ಕೆ ನಾವು ಬಂದಿದ್ದೇವೆ.
ಎಲಿಹು ಈಗ ಮುಗಿಸುವಂಥವನಾಗಿದ್ದೇನೆ. 6 ಅಧ್ಯಾಯಗಳು. ಎಲಿಹು 32ನೇ ಅಧ್ಯಾಯದಿಂದ ಮಾತಾಡ್ತಾ ಇದ್ದಾನೆ ನಾನ್ ಸ್ಟಾಪ್ ಆಗಿ, ತಡೆ ರಹಿತ ಮಾತುಗಳನ್ನು 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಮಾತಾಡ್ತಾ ಇದ್ದೇನೆ. ಲಾಸ್ಟ್ ಅಧ್ಯಾಯ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಕೊಟ್ಟುಬಿಟ್ಟು ಯೋಬನ ಕೇಳ್ತಾನೆ, ನೀನೇನಾದರೂ ಮಾತಾಡೋದಿದೆಯಾ ಮಾತಾಡು. ಆದರೆ ಯೋಬನು ಮಾತಾಡಲಿಲ್ಲ, ಯೋಬನ ಸ್ನೇಹಿತರು ಮಾತಾಡಲಿಲ್ಲ. ಆದ ಕಾರಣ ಎಲಿಹು ಈಗೇನು ಮಾಡ್ತಾನೆ, ಮುಂದುವರಿಸಿಬಿಟ್ಟು ಈಗ ಕನ್ಕ್ಲೂಡ್ ಮಾಡ್ತಾನೆ ರೀ. 37ನೇ ಅಧ್ಯಾಯದಲ್ಲಿ ಅವನು ಮುಕ್ತಾಯ ಮಾಡಲಿಕ್ಕೆ ಬಂದಿದ್ದಾನೆ. ಆದರೆ 36ನೇ ಅಧ್ಯಾಯದಲ್ಲಿ ಒಂದು ವಾಕ್ಯ ನನಗೆ ಇಷ್ಟವಾದದ್ದು, 36 5ನೇ ವಚನ. ಅದೇನೆಂದರೆ, ದೇವರು ಮಹಾಶಕ್ತನಾಗಿದ್ದರೂ ಯಾರನ್ನು ತಿರಸ್ಕರಿಸುವುದು ಇಲ್ಲ. Even though God is almighty, he does not despise anyone. ದೇವರೇ ಯಾರನ್ನು ತಿರಸ್ಕರಿಸುವುದಿಲ್ಲ, ಹೀನೈಸುವುದಿಲ್ಲ ಅಂತ ಹೇಳಿದ ಮೇಲೆ ನಾವು ಕೂಡ ಭೂಲೋಕದಲ್ಲಿ ಯಾರನ್ನು ಹೀನೈಸಬಾರದು, ನಮ್ಮ ಮನಸ್ಸಿನಲ್ಲಿ ತಿರಸ್ಕರಿಸಬಾರ್ದು. ಅವ್ರ ವಿಷಯದಲ್ಲಿ ಒಪ್ಪದೇ ಇರ್ಬೋದು, ತಿರಸ್ಕರಿಸಬಾರ್ದು. ದೇವರೇ ತಿರಸ್ಕರಿಸ್ತಾ ಇಲ್ಲ ಅಂತೆ. ಸರಿ, 37ನೇ ಅಧ್ಯಾಯಕ್ಕೆ ನಾವು ಹೋಗೋಣ. 37ನೇ ಅಧ್ಯಾಯದಲ್ಲಿ ಎಲಿಹು ಮಾತನಾಡ್ತಿದ್ದಾನೆ, ಇದಲ್ಲದೆ ನನ್ನ ಎದೆಯು ಅದಕ್ಕೆ ತತ್ತರಗೊಂಡು ತನ್ನ ಸ್ಥಳದಿಂದ ಹಾರುವುದು, ಗುಡುಗುಟ್ಟುವ ಆತನ ಧ್ವನಿ ಕಿವಿಗೊಡಿರಿ, ಆತನ ಧ್ವನಿಗೆ. ಹಾಗಾದರೆ ಬೇಡಿಕೊಳ್ತಾ ಇದ್ದಾನೆ, ಎಲಿಹು ಕೇಳ್ಕೊಳ್ತಾ ಇದ್ದಾನೆ ಯೋಬನಿಗೂ ಅವನ ಸ್ನೇಹಿತರಿಗೂ ಮೂವರಿಗೂ ಏನಂತ, ದೇವರ ಧ್ವನಿಗೆ ಕಿವಿಗೊಡ್ರಿ. ದೇವರ ವಿಷಯದಲ್ಲಿ ಈ 37ನೇ ಅಧ್ಯಾಯದಲ್ಲಿ ಕೂಡ ಹೆಚ್ಚಿನ ಅಂಶ ದೇವರನ್ನೇ ಫೋಕಸ್ ಮಾಡ್ತಾ ಇದ್ದಾನೆ ಎಲಿಹು. ದೇವರನ್ನೇ ಕೇಂದ್ರೀಕರಿಸಿದ್ದಾನೆ, ದೇವರ ವಿಷಯದಲ್ಲಿ ಮಾತಾಡ್ತಾನೆ. ಏನು ಮಾತಾಡ್ತಿದ್ದಾನೆ ಎಂಬುದಾಗಿ ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಉದಾಹರಣೆಗೆ ದೇವರ ಧ್ವನಿ, ದ ವಾಯ್ಸ್ ಆಫ್ ಗಾಡ್ 2ನೇ ವಚನ, ಮತ್ತು ದೇವರ ಬಾಯಿ 2ನೇ ವಚನ. 37ನೇ ಅಧ್ಯಾಯ 2ನೇ ವಚನ ದೇವರ ಬಾಯಿ ಬಗ್ಗೆ ಮಾತಾಡ್ತಾನೆ. ಮತ್ತು ಅದೇ ರೀತಿಯಾಗಿ ಮುಂದೆ ನಾವು ನೋಡುವಾಗ ದೇವರ ಕ್ರಿಯೆ 3ನೇ ವಚನದಲ್ಲಿ ಸಿಡಿಲಿನ ಬಗ್ಗೆ, ಆಕಾಶ ಮಂಡಲದಲ್ಲಿ ದೇವರ ಒಂದು ಕ್ರಿಯೆ, ದ ವರ್ಕ್ಸ್ ಆಫ್ ಗಾಡ್. ಮತ್ತು 4ನೇ ವಚನದಲ್ಲಿ 37:4 ದೇವರ ಮಹಿಮೆಯ ಶಬ್ದ, ದ ಗ್ಲೋರಿಯಸ್ ವಾಯ್ಸ್ ಆಫ್ ಗಾಡ್, ಅದರ ಬಗ್ಗೆ ಮಾತಾಡ್ತಾನೆ 4ನೇ ವಚನದಲ್ಲಿ. ಆ ನಂತರ 5ನೇ ವಚನದಲ್ಲಿ ದೇವರ ಅದ್ಭುತ ಧ್ವನಿಯ ಬಗ್ಗೆ, ದಿ ಮಿರಾಕ್ಯುಲಸ್ ವಾಯ್ಸ್ ಆಫ್ ಗಾಡ್ ಆರ್ ಸೌಂಡ್ ಆಫ್ ಗಾಡ್ ಅಂತ ಹೇಳ್ಬಿಟ್ಟು. ಮತ್ತು ಅದೇ 5ನೇ ವಚನದಲ್ಲಿ 37:5 ಚಾಪ್ಟರ್ 37 ಆಫ್ ಜೋಬ್ ಅಂಡ್ ವರ್ಸ್ 5, ನಾವು ಗ್ರಹಿಸಲಾಗದ ಮಹತ್ಕಾರ್ಯಗಳನ್ನು ದೇವರು ನಡೆಸ್ತಾನೆ ಎಂಬುದಾಗಿ ಮತ್ತೆ ದೇವ್ರ ಬಗ್ಗೆ ಫೋಕಸ್ ಮಾಡ್ತಾನೆ ರೀ ಎಲಿಹು. ಫುಲ್ ಇಡೀ ಅಧ್ಯಾಯದಲ್ಲಿ ದೇವ್ರ ಬಗ್ಗೆನೇ. ಮತ್ತು 6ನೇ ವಚನದಲ್ಲಿ ದೇವರ ಶಕ್ತಿಯ ಬಗ್ಗೆ, ಆತನ ಅಪ್ಪಣೆ ಕೊಡ್ತಾನಂತೆ, ದೇವರು ಮಾತಾಡ್ತಾನೆ, ದೇವರ ಅಧಿಕಾರವನ್ನು ಇಂಡೈರೆಕ್ಟಾಗಿ ಅಥವಾ ಡೈರೆಕ್ಟಾಗಿ ಸೂಚಿಸ್ತಿದ್ದಾನೆ. 7ನೇ ವಚನ 37:7 ದೇವರ ಕೆಲಸವನ್ನು ಮಾತಾಡಿಬಿಟ್ಟು ಎಲ್ಲರೂ ದೇವರ ಕೆಲಸವನ್ನು ತಿಳ್ಕೊಳ್ಬೇಕೆಂಬುದಾಗಿ ಅಪೇಕ್ಷಿಸ್ತಾನೆ. ಮತ್ತು 7ನೇ ವಚನದ 2ನೇ ಭಾಗ, ಪ್ರತಿಯೊಬ್ಬನ ಕೈಯನ್ನು ದೇವರು ಮುದ್ರಿಸುವನು ಎಂಬುದಾಗಿ ಆ ಒಂದು ಮಾತನ್ನು ಕೂಡ ಹೇಳುವವನಾಗಿದ್ದಾನೆ. 9ನೇ ವಚನದಲ್ಲಿ ದೇವರ ಒಂದು ಒದಗುವಿಕೆ, ದೇವರಿಗೆ ಒಂದು ಭಂಡಾರ ಇದೆ, ದೇವರಿಗೊಂದು ಬ್ಯಾಂಕ್ ಇದೆ. ಆತನ ಭಂಡಾರದಲ್ಲಿಂದ ಏನು ಬಿರುಗಾಳಿ ಏನು ಬೇಕಾದರೂ ಆತನಿಗೆ ಆತನ ಇಷ್ಟಕ್ಕೆ
ಮಾಡುವಂಥ 10ನೇ ವಚನದಲ್ಲಿ ದೇವರ ಶ್ವಾಸ, ದ ಬ್ರೆತ್ ಆಫ್ ಗಾಡ್, ದ ಸ್ಪಿರಿಟ್ ಆಫ್ ಗಾಡ್, ಅದರ ಬಗ್ಗೆ ಮಾತಾಡ್ತಿದ್ದಾನೆ ರೀ. ಮತ್ತು 11ನೇ ವಚನದಲ್ಲಿ ಮೇಘಮಂಡಲವನ್ನು ಹರಡುವನು ದೇವರು ಅಂತ ಹೇಳುವಾಗ ದ ಡಿಸೈನ್ ಆಫ್ ಗಾಡ್, ದೇವರ ಒಂದು ರಚನೆಯ ಬಗ್ಗೆ ಮಾತಾಡ್ತಾನೆ ರೀ. ಮತ್ತು ಅದೇ ರೀತಿಯಾಗಿ 13ನೇ ವಚನದಲ್ಲಿ ಆತನು ದಂಡನೆಗಾಗಲಿ ಹಿತಕ್ಕಾಗಲಿ ಕೃಪೆ ತೋರುವುದಕ್ಕಾಗಲಿ ಆ ಮೇಘಗಳನ್ನು ಬರಮಾಡುವನು. ಅಂದರೆ ತನ್ನ ಉದ್ದೇಶ ಏನಿದೆ ಎಂಬುದಾಗಿ ಆ ಒಂದು ಮಾತನ್ನು ಹೇಳ್ತಾನೆ. ಹೇಳಿಬಿಟ್ಟು 14ನೇ ವಚನದಲ್ಲಿ ಜನರಲಾಗಿ ದೇವರ ಬಗ್ಗೆ ಮಾತಾಡಿಬಿಟ್ಟು ಯೋಬನ ಹತ್ರ ಈಗ ಫೋಕಸ್ ಮಾಡ್ತಾನೆ. 14ನೇ ವಚನದಲ್ಲಿ 37ನೇ ಅಧ್ಯಾಯ 14 ಈ ಎಲಿಹು ಫೋಕಸ್ ಮಾಡಿಬಿಟ್ಟು ಯೋಬನೇ ಇದನ್ನು ಕೇಳು, ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ. ಯಾಕಂದರೆ ಈಗಾಗಲೇ ಎಲಿಫಾಜನು, ಬಿಲ್ದಾದನು, ಚೋಫರ್ನು ಮೂವರು ಕೇಳಿಸ್ಕೊಳ್ತಿದ್ದಾರೆ. ಆದ ಕಾರಣ ಯೋಬನೇ ಇದು ನಿನಗೆ ಅಂತ ಹೇಳ್ಬಿಟ್ಟು 14ನೇ ವಚನದಿಂದ ಹಿಡಿದು ಯೋಬನನ್ನು ಉದ್ದೇಶಿಸಿ ಹೆಸರು ಕರೆದು ಈ ಎಲಿಹು ಅಂತ ಹೇಳಿದರೆ ದೇವರು, ಆತನು ದೇವರು ಎಂಬುದಾಗಿ, ಹಿ ಈಸ್ ಗಾಡ್, ಆತನು ನನ್ನ ದೇವರು ಅಥವಾ ಆತನು ದೇವರಾಗಿದ್ದಾನೆ ಎಂಬ ಅರ್ಥವನ್ನು ಕೊಡುವಂಥ ಹೆಸರು ಎಲಿಹು. ಯೋಬ ಅಂತ ಹೇಳಿದರೆ ದ್ವೇಷಿಸಲ್ಪಟ್ಟವನು, ಹಿಂಸೆಗೊಳಗಾದವನು, ಶತ್ರುಬಾಧಿತನು ಎಂಬ ಅರ್ಥ ಯೋಬನ ಹೆಸರು. ಯೋಬನೇ ಇದನ್ನು ಕೇಳು 14ನೇ ವಚನ, ಸುಮ್ಮನೆ ನಿಂತು ದೇವರ ಅದ್ಭುತ ಕಾರ್ಯಗಳನ್ನು ಧ್ಯಾನಿಸು. ವಾವ್, ಎಂಥ ಸಲಹೆ! ಹೌದು, ಕಷ್ಟದಲ್ಲಿ ಹಾದು ಹೋಗ್ತಿರುವಾಗ ನಾವು ಮಾತಾಡಿದರೆ ಗೊಣಗುಟ್ಟು ಬಿಡ್ತೇವೆ ಅಥವಾ ಬೇಡವಾದದಂತೆಲ್ಲ ಮಾತಾಡ್ತೇವೆ. ಆದರೆ ದೇವರ ಕೆಲಸವನ್ನು, ದೇವರ ಅದ್ಭುತ ಕಾರ್ಯಗಳನ್ನು ನೀನು ಧ್ಯಾನ ಮಾಡು ಎಂಬುದಾಗಿ ಹೇಳ್ತಾನೆ. ಮತ್ತು ಆ ರೀತಿಯಾಗಿ ಮಾತನಾಡ್ತಿದ್ದಾಗ ದೇವರು ಇವುಗಳಿಗಾಗಿ ನೇಮ ಮಾಡಿ ತನ್ನ ಮೇಘದ ಸಿಡಿಲು ಇವೆಲ್ಲ ಸೃಷ್ಟಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸೃಷ್ಟಿಯ ಬಗ್ಗೆ ಯಾಕೆ ಮಾತಾಡಬೇಕು? ತನ್ನ ಸ್ನೇಹಿತರ ಹತ್ರ ಕೂಡ ಮೇಲೆ ನೋಡ್ರಿ, ಆಕಾಶದ ಮಂಡಲದ ಕಡೆಗೆ ನೋಡ್ರಿ ಎಂಬುದಾಗಿ ಸೃಷ್ಟಿಯ ಬಗ್ಗೆ ಮಾತಾಡ್ತಾನೆ. ದೇವರು ಕೂಡ ಅದನ್ನೇ ಅನಂತರ ಯೋಬನಿಗೆ ಮಾಡ್ತಾನೆ. ಅದನ್ನು ನಾವು ನೋಡಲಿಕ್ಕಿದ್ದೇವೆ. ಇರಲಿ. 18ನೇ ವಚನ, ಯೋಬನ ಗ್ರಂಥ 37ನೇ ಅಧ್ಯಾಯದ 18ನೇ ವಚನದಲ್ಲಿ ಆಕಾಶ ಮಂಡಲವನ್ನು ಆತನ ಹಾಗೆ ನಿರ್ಮಿಸಬಹುದೇ? ದೇವರು ನಿರ್ಮಿಸಿದ ಹಾಗೆ ಒಂದು ಚೂರಾದರೂ ನಾವು ಮಾಡಲಿಕ್ಕೆ ಆದೀತೆ? ಆತನಿಗೆ ಹೇಳತಕ್ಕದ್ದನ್ನು ನಮಗೆ ನೀನೇ ತಿಳಿಸು ಎಂಬುದಾಗಿ ಸ್ವಲ್ಪ ಹೇಳಿಬಿಟ್ಟು ಆತನಿಗೆ ಹೇಳಿ ಕಳಿಸೇನೋ ಎಂಬುದಾಗಿ ಹೇಳ್ತಾನೆ. 22ರಿಂದ ಈಗ ದೇವರಿಗೆ ಅವನು ಸ್ತೋತ್ರ ಮಾಡ್ತಾನೆ ರೀ. ಭಾಳ ಶಕ್ತಿಯುತವಾದಂಥ ಮಾತುಗಳನ್ನು ಆಡ್ತಾನೆ. ಇದನ್ನು ನಾನು ಯಾಕೆ ಹೇಳಬೇಕಂತ ನನಗೆ ಅನಿಸ್ತು ಅಂದರೆ, ಈ ರೀತಿಯಾಗಿ ಹೇಳುತ್ತಿರುವಾಗಲೇ ದೇವರ ಪ್ರಸನ್ನತೆ ಇನ್ನು ಸ್ವಲ್ಪದರಲ್ಲಿ ಬರಲಿಕ್ಕಿದೆ. ಇದುವರೆಗೆ ಇಷ್ಟೆಲ್ಲ ಮಾತಾಡಿದರು. ಎಲಿಫಜನು 4-5 ಅಧ್ಯಾಯಗಳಲ್ಲಿ ಮಾತಾಡಿದನು. ಅದಾದ ನಂತರ ಇನ್ನೊಂದು ಸಾರಿ 15ನೇ ಅಧ್ಯಾಯದಲ್ಲಿ ಮಾತಾಡಿದನು, 22ನೇ ಅಧ್ಯಾಯದಲ್ಲಿ ಮಾತಾಡಿದನು. ಎಲಿಫಜನು 3 ಸಾರಿ ಎಲಿಫಜನು ಮಾತಾಡಿದನು, ಯೋಬನು 3 ಸಾರಿ ಮಾತಾಡಿದನು. ಬಿಲ್ದದನು 3 ಸಾರಿ ಮಾತಾಡಿದನು, ಯೋಬನು 3 ಸಾರಿ ಮಾತಾಡಿದನು. ಮತ್ತು ಚೋಫರ್ನು 2 ಸಾರಿ ಮಾತಾಡಿದನು, ಯೋಬನು 2 ಸಾರಿ ಮಾತಾಡಿದನು. ಅಷ್ಟೇ ಅಲ್ಲದೆ ಎಲಿಹು 1 ಸಾರಿ ಮಾತಾಡಿದನು. 1 ಸಾರಿ ಮಾತಾಡಿದ್ರು 6 ಅಧ್ಯಾಯಗಳು ಮಾತಾಡಿದನು. 6 ಅಧ್ಯಾಯಗಳಲ್ಲಿ 4 ಭಾಗವಾಗಿ 4 ಸಂದೇಶಗಳನ್ನು ಎಲಿಹು ಕೊಟ್ಟನು. ಅದಕ್ಕೆ ಯೋಬನು ಏನು ಉತ್ತರ ಕೊಡಲಿಲ್ಲ. 3 ಸಾರಿ ಎಲಿಫಜನ್ ಮಾತಾಡಿದರೆ ಯೋಬನು 3 ಸಾರಿ ಮಾತಾಡ್ದ. ಎಲಿಹು 4 ಸಾರಿ ಮಾತಾಡಿದರು, 1 ಸಾರಿನೂ ಯೋಬನು ಮಾತಾಡಲಿಲ್ಲ ರೀ. ಎಲಿಹು ದೇವರಲ್ಲಿದ್ದಾನೆ ಎಂಬಂಥ ಹೆಸರಿರುವಂಥ ಇವನು ಮಾತಾಡ್ತಾ ಇದ್ದಾಗ ದೇವರು ಕಾಣಿಸ್ಕೊಳ್ತಾನೆ. ವಾವ್, ಆಶ್ಚರ್ಯ ನೋಡ್ರಿ. 22ನೇ ವಚನದಲ್ಲಿ ದೇವರು
ಭಯಂಕರ ತೇಜಸ್ಸನ್ನು ಧರಿಸಿಕೊಂಡಿದ್ದಾನೆ. 23ನೇ ವಚನ, ಇಂಥ ಸರ್ವಶಕ್ತನನ್ನು ನಾವು ಕಂಡು ಹಿಡಿಯಲಾರೆವು. ಸ್ವಲ್ಪದರಲ್ಲಿ ಕಂಡುಕೊಳ್ತಾರೆ, ದೇವ್ರನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ ಎಂಬುದಾಗಿ. ಆತನ ಪರಾಕ್ರಮವು ಬಹಳ ನಿಜ. 23ನೇ ವಚನ, 27ನೇ ಅಧ್ಯಾಯ ಯೋಬನ ಗ್ರಂಥದಲ್ಲಿ, ದೇವರ ನ್ಯಾಯವನ್ನಾಗಲಿ ಪರಿಪೂರ್ಣ ಧರ್ಮವನ್ನಾಗಲಿ ಕುಂದಿಸುವುದಿಲ್ಲ. ಆದ ಕಾರಣ ಮನುಷ್ಯರು ಆತನಿಗೆ ಭಯಪಡುವರು. ಜ್ಞಾನಿಗಳೆಂದು ಎನಿಸಿಕೊಳ್ಳುವವರನ್ನು ಆತನು ಲಕ್ಷಿಸುವುದೇ ಇಲ್ಲ, ಆದರೆ ಮನುಷ್ಯರು ಆತನಿಗೆ ಭಯಪಡುವವರು. ದೇವರ ಭಯ ನಮಗೆ ಇರಬೇಕು ಎಂಬುದಾಗಿ ಹೇಳ್ತಾ ಇದ್ದಾಗಲೇ ಏನಾಗ್ತದೆ ಅಂತ ಹೇಳಿದರೆ, ದೇವರೀಗ ಮಾತಾಡೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾನೆ ರೀ. ಎಲಿಫಜನು 3 ಸಾರಿ ಮಾತಾಡಿದನು, ಯೋಬನು 3 ಸಾರಿ ಮಾತಾಡಿದನು, ಬಿಲ್ದಾದ್ 3 ಸಾರಿ ಮಾತಾಡಿದನು, ಯೋಬನು 3 ಸಾರಿ ಮಾತಾಡಿದನು, ಮತ್ತು ಚೋಫರ್ನು 2 ಸಾರಿ ಮಾತಾಡಿದನು, ಯೋಬನು 2 ಸಾರಿ ಮಾತಾಡಿದನು. ಎಲಿಹು 1 ಸಾರಿ ಮಾತಾಡಿದನು. 4 ಸಂದೇಶಗಳಲ್ಲಿ ಅವನು 32ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ 1 ಸಾರಿ ಮಾತಾಡಿದನು ಎಲಿಫಜನು. ಯೋಬನು ಮಾತಾಡಲೇ ಇಲ್ಲ. ಯೋಬನು ಮಾತಾಡಲಿಲ್ಲ, ಎಲಿಹುನು ಮುಂದುವರಿಸಲಿಲ್ಲ. 37ನೇ ಅಧ್ಯಾಯದಿಂದ 3 ಸ್ನೇಹಿತರು ಮಾತಾಡಲಿಲ್ಲ, ಆದರೆ ದೇವರು ಮಾತಾಡಿದರು. ದೇವರು ಮಾತಾಡಿದರು. ದೇವರು ಮಾತಾಡಿದಾಗ ಏನು ಮಾತಾಡಿದನು, ಹೇಗೆ ಮಾತಾಡಿದನು, 4 ಅಧ್ಯಾಯಗಳಲ್ಲಿ ಅದನ್ನು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡಲಿಕ್ಕೆ ಇದ್ದೇವೆ. 37ನೇ ಅಧ್ಯಾಯವನ್ನು ಯೋಬನ ಗ್ರಂಥದಿಂದ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.